ನಮಸ್ಕಾರ. ನಾನು ನಿಮ್ಮ ವನಶ್ರೀ. ಇವತ್ತಿನ ವಿಡಿಯೋ ಬಂದು ಹತ್ತಿಯಲ್ಲಿ ಬತ್ತಿ ಮಾಡೋದು ಹೇಗೆ ಮತ್ತು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ನನಗೆ ಹೇಳಿದ್ರೆ ಮುಂದೆ ನಾನು ಆ ತಪ್ಪನ್ನು ತಿದ್ದುಕೊಂಡು ಮುಂದೆ ಬೇರೆ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ. ಇವಾಗ ನಾನು ಈ ವಿಡಿಯೋದಲ್ಲಿ ಹತ್ತಿ ಮನೆಯಲ್ಲೇ ಹತ್ತಿ ಬೆಳೆದಿರ್ತಾರೆ ಅಲ್ವಾ, ಮನೇಲಿ ಹತ್ತಿ ಗಿಡ ಇರುತ್ತೆ, ಹತ್ತಿ ಬೆಳೆದಿರ್ತಾರೆ, ಇಲ್ಲಾಂದರೆ ಮಾರ್ಕೆಟಲ್ಲೂ ಸಿಗುತ್ತೆ, ಓಕೆ. ಅದು ತಂದುಬಿಟ್ಟು ಅದನ್ನು ಹೇಗೆ ನಾವು ತುಪ್ಪದ ಬತ್ತಿ ಅಥವಾ ಕರ್ಪೂರದ ಬದಲು ಈ ಬತ್ತಿನ ಹಚ್ಚಿದ್ರೆ ಮನೆ ದೇವ್ರ ಮನೆ ಅಂದರೆ ಪೂಜಾ ರೂಮು ಕಪ್ಪಾಗಲ್ಲ, ಅಂದರೆ ತುಂಬಾ ಹೊಗೆ ಕೂರುತ್ತೆ. ಆ ಹೊಗೆ ಕೂರ್ದ ರೀತಿ ಹೇಗೆ ನಾವು ಅದನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಬತ್ತಿ ಮಾಡಿ ಈ ಒಂದೊಂದು ದಿವ್ಸಕ್ಕೆ ಒಂದೊಂದು ಬತ್ತಿನ ಈ ರೀತಿ ಹಚ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕರ್ಪೂರದ ಥರ ಮನೆಯೆಲ್ಲ ಹೊಗೆ ಆಗಲ್ಲ. ಕರ್ಪೂರ ಹಚ್ಚಿದ್ದು ಖುಷಿನೂ ಇರುತ್ತೆ. ಮತ್ತು ದೀಪ ತುಂಬ ಹೊತ್ತಿದು ಈ ಬತ್ತಿ ತುಂಬ ಹೊತ್ತು ಬೆಳಗುತ್ತೆ, ಬೇಗನೆ ಆರೋಗಲ್ಲ. ಹಾಗಾಗಿ ಈ ಬತ್ತಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹತ್ತಿ ಈ ರೀತಿ ಇರೋದನ್ನು ತಂದು ನೋಡಿ, ಈ ರೀತಿ ಒಂದು ಸ್ವಲ್ಪ ಬತ್ತಿ ತಗೊಂಡು ಈ ರೀತಿ ಅದನ್ನು ಮಾಡೋ ರೀತಿಯಲ್ಲೇ ನಾನು ಹೇಗೆ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಮಾಡ್ಕೊಂಡು ಹೋದರೆ, ಈ ರೀತಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಅದಕ್ಕೆ ಬತ್ತಿ ಮಾಡಿ ಹಾಲಲ್ಲಿ ಅದ್ಕೊಂಡು ಬತ್ತಿ ಮಾಡಿದ್ರೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಒಂದು ತುಂಬ ಹೊತ್ತು ಕೂಡ ಉರಿಯುತ್ತೆ, ಬೇಗ ಆರೋಗಲ್ಲ. ನಾವು ಆಚೆ ತುಳಸಿ ಗಿಡಕ್ಕೂ ಆರತಿ ಮಾಡಿಬಂದು ದೇವ್ರಿಗೂ ಆರತಿ ಮಾಡೋದು ಅಷ್ಟೊತ್ತು ಕೂಡ ಇದು ಉರಿತಾನೇ ಇರುತ್ತೆ. ಇನ್ನೂ ನಾವು ಆರತಿ ಮಾಡಿ ಇಟ್ಟರೂ ಕೂಡ ಇನ್ನೂ ಕಾಲು ಗಂಟೆ ಎಕ್ಸ್ಟ್ರಾ ಉರಿಯುತ್ತೆ. ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ನೋಡಿ, ಈ ರೀತಿ ಹಾಲು ಹತ್ಕೊಂಡು ಬೆರಳಿಗೆ ಹಾಲು ಹತ್ಕೊಂಡು ಈ ಥರ ಮಾಡಿ ಮತ್ತು ಎಕ್ಸ್ಟ್ರಾ ಸ್ವಲ್ಪ ಹತ್ತಿ ತಗೊಂಡು ಬತ್ತಿ ಗಟ್ಟಿಯಾಗಿ ಮಾಡಿದ್ರೆ ಇದು ಒಣಗಕ್ಕೆ ಬಿಟ್ಬಿಡಿ. ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಒಣಗಕ್ಕೆ ಬಿಟ್ಬಿಟ್ರೆ ಒಂದು 10 ನಿಮಿಷ ಒಣಗಿದ್ರೆ ಸಾಕಾಗುತ್ತೆ. ಆಮೇಲೆ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಳ್ಬೇಕು. ದೀಪದ ಎಣ್ಣೆನೇ ಹಾಕ್ಕೊಳ್ಳಿ. ದೀಪದ ಎಣ್ಣೆ ಹಾಕ್ಕೊಂಡು ನೋಡಿ, ನಾನು ಇಷ್ಟೆಲ್ಲ ಮಾಡಿಟ್ಕೊಂಡಿದ್ದೀನಿ. ಸುಮಾರು ದಿನ ಬರುತ್ತೆ ಇದು. ಈಗ ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಮಳ್ಳಬೇಕು. ಇದು ಅಂದರೆ ಹೇಗೆ ಅಂದರೆ ಗುಳ್ಳೆ ಗುಳ್ಳೆ ಥರ ಮಳ್ಕೊಂಡು ಬರುತ್ತೆ ನೋಡಿ. ನಾವು ಈ ಕರಿಯೋದಕ್ಕೆ ವಡೆ ಅಥವಾ ಚಕ್ಲಿ, ಈ ಗಿರ್ಜಿಕಾಯಿ ಈ ಥರ ಕರಿಯೋದಕ್ಕೆ ಎಣ್ಣೆ ಕಾಯಿಸ್ಕೋತೀವಿ ಅಲ್ವಾ, ಆ ರೀತಿ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಬಂದಾಗ ನಾವು ಈ ಹತ್ತಿ ಮಾಡಿರೋ ಅಂಥದ್ದನ್ನು ಅದರೊಳಗೆ ಹಾಕ್ಬಿಡ್ಬೇಕು. ಹೀಗೆ ಹಾಕ್ಬಿಟ್ಟು ಸುಮ್ಮನೆ ಇಟ್ಬಿಡಬೇಕು. ಅದು ಆರ್ಕೊಳ್ಳುತ್ತೆ. ಫುಲ್ಲು ಎಲ್ಲ ಕೈ ಸುಡುತ್ತೆ. ಹಾಗಾಗಿ ನೀವು ಒಂದು ಸೌಟು ತೊಗೊಂಡು ಸೌಟಲ್ಲಿ ಈ ಥರ ಅಮ್ಕಿ ಇದು ಮಾಡಿದ್ರೆ ಎಣ್ಣೆ ಚೆನ್ನಾಗಿ ಎಲ್ಲ ಬತ್ತಿಗಳು ಹೀರ್ಕೊಳ್ತವೆ. ಹೀರ್ಕೊಂಡಾದ್ಮೇಲೆ ಏಕೆ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ತುಂಬ ನೀಟಾಗಿ ಹೀರ್ಕೊಳ್ಳುತ್ತೆ ಬತ್ತಿಗಳು. ಹೀರ್ಕೊಂಡಾದಮೇಲೆ ಇದು ಆರಕ್ಕೆ ಬಿಟ್ಬಿಡಿ. ತುಂಬ ಹೊತ್ತು ಆರ್ಕೊಳ್ಳಿ. ಇದು ನೀವು ಇದನ್ನು ಈ ಥರ ಮಾಡಿಬಿಟ್ಟು ಕೂಡ ಪ್ಯಾಕ್ ಮಾಡಿ ನೀವು ಮಾರ್ಕೆಟಿಗೂ ಕೂಡ ನಾವು ಮಾರಾಟ ಮಾಡ್ಬೋದು. ಗೊತ್ತಿರೋ ಅಂಗಡಿಗಳಿಗೆಲ್ಲ ತೊಗೊಂಡೋಗಿ ಕೊಟ್ಟರೆ ಇದರಲ್ಲೂ ನೀವು ಹಣ ಸಂಪಾದನೆ ಮಾಡ್ಬೋದು. ಈಗ ನಾನು ಒಂದು ಕಂಟೈನರ್ ತೊಗೊಂಡು ಕಂಟೈನರಿಗೆ ಇದನ್ನು ಹಾಕ್ತಾಯಿದ್ದೀನಿ. ಆರಿದೆ ಇವಾಗ. ಈ ರೀತಿ ಕಂಟೈನರಿಗೆ ಹಾಕಿಟ್ಬಿಟ್ರೆ ನೀವು 1 ವರ್ಷ 6 ತಿಂಗಳವರೆಗೂ ಉರಿಸೋದಾದರೆ ಉರಿಸ್ಬೋದು. 4 ತಿಂಗಳು 3 ತಿಂಗಳಿಗಾಗೋಷ್ಟಾರು ಮಾಡ್ಕೊಳ್ಬೋದು, ತಿಂಗಳಿಗಾಗೋಷ್ಟಾರು ಮಾಡ್ಕೊಬೋದು. ನಿಮ್ಮ ಚಾಯ್ಸು, ನೀವು ಯಾವಾಗ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಒಂದು ತೊಟ್ಟು ಎಣ್ಣೆ ಬಿಟ್ಟಿಲ್ಲ, ಕಡಾಯಲ್ಲೆಲ್ಲ ಫುಲ್ ಎಣ್ಣೆ ಹೀರ್ಕೊಂಡಿದೆ. ಇವಾಗ ನಾನು ಇದು ಆರಿರೋದ್ರಿಂದ ಇವಾಗ ಮುಚ್ಚಳ ಹಾಕಿಬಿಟ್ಟು ಇಟ್ಕೊಂಡ್ರೆ ಎಷ್ಟು ದಿನ ಬರುತ್ತೆ ಅಷ್ಟು ದಿನ ನೀವು ಉಪಯೋಗಿಸ್ಕೊಳ್ಬೋದು. ದಿನಕ್ಕೆ ಒಂದು ಬತ್ತಿ ಹಚ್ಚಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ದೇವ್ರ ಮುಂದೆ ಈ ಥರ ದೀಪ ಹಚ್ಚಿಬಿಟ್ಟು ಬತ್ತಿ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದೇ ಒಂದು ಬತ್ತಿ ತಗೊಂಡು ಈ ರೀತಿ ಲೈಟರ್ ಹಚ್ಚಿ ಅಥವಾ ದೀಪ ಹೆಂಗೂ ಉರಿತಾ ಇರುತ್ತಲ್ವ, ದೀಪದೆಲ್ಲರ ಹಿಂಗೆ ಹಚ್ಚಿಬಿಟ್ಟು ನೋಡಿ
ಈ ರೀತಿ ಹಚ್ಚಿಬಿಟ್ಟು ಕರ್ಪೂರ ಹಚ್ಚೋ ಇದರಲ್ಲಿರುತ್ತಲ್ವ ಅಲ್ಲಿ ಹಚ್ಚಿ ಹಿಂಗಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೂಪರಲ್ಲ, ಸಖತ್ತಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ಎಕ್ಸ್ಪ್ರೆಷಲ್ಲಿ ತುಂಬ ಇಷ್ಟ ಆಯಿತು. ಏಕೆಂದರೆ ಕರ್ಪೂರ ಹಚ್ಚಿ ಮನೆಯೆಲ್ಲ ಹೊಗೆ ಮಾಡ್ಕೊಳ್ಳೋ ಬದಲು ಇದರಲ್ಲಿ ಹೊಗೆನೂ ಬರಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮಗೂ ದೇವರಿಗೆ ಆರತಿ ಮಾಡೋದಕ್ಕಂತೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ತುಂಬ ಖುಷಿನೂ ಕೊಡುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ನಾವೇ ಮನೇಲಿ ಮಾಡಿದ್ದು ಅನ್ನೋ ಒಂದು ಖುಷಿನೂ ಕೂಡ ಇರುತ್ತೆ. ಅಂಗಡಿಯಲ್ಲಿ ತಂದಿದ್ದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ನಾವು ಮನೇಲಿ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ನನ್ನ ಭಾವನೆ. ಈ ರೀತಿ ಪೂಜೆ ಮಾಡಿದಾಗ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.